ಇವತ್ತು 9:59ಕ್ಕೆ ಸ್ಪೇಡೆಕ್ಸ್ ಅಂತ ಒಂದು ಮಿಷಿನ್ ಇಸ್ರೋ ಅವರು ಶ್ರೀಹರಿಕೋಟಾಯಿಂದ ಲಾಂಚ್ ಮಾಡ್ತಾ ಇದ್ದಾರೆ. ಈ ಸ್ಪೇಡೆಕ್ಸ್ ಮಿಷಿನ್ ಏನಂದರೆ ಇದರಲ್ಲಿ 2 ಸ್ಯಾಟಿಲೈಟ್ನ ಉಡಾವಣೆ ಮಾಡ್ತಾರೆ. ಅಂದರೆ ಒಂದೇ ಸಲ 2 ಸ್ಯಾಟಿಲೈಟ್ನ 470 ಕಿಲೋಮೀಟರ್ ಲೋ ಸರ್ಕ್ಯುಲರ್ ಆರ್ಬಿಟ್ ಕಕ್ಷೆಗೆ ಹಾಕ್ತಾರೆ. ಅಲ್ಲಿಂದ ಆ 2 ಸ್ವಲ್ಪ ಸ್ಪೀಡ್ ವೇರಿ ಮಾಡ್ತಾರೆ. 2 ಸ್ಯಾಟಿಲೈಟ್, ಒಂದು ಚೇಸರ್ ಅಂತಾರೆ, ಒಂದು ಟಾರ್ಗೆಟ್ ಅಂತಾರೆ. ಚೇಸರ್ ಒಂದು ಕಡೆ ನಿಂತ್ಕೊಂಡ್ರೆ ಟಾರ್ಗೆಟ್ 20 ಕಿಲೋಮೀಟರ್ ಅಷ್ಟು ದೂರ ಚಲನೆ ಮಾಡುತ್ತೆ. ಅದು ಚಲನೆ ಮಾಡಿದ್ಮೇಲೆ ಒಂದು ಹಂತ ಪ್ರಿಸೈಸಾಗಿ ನಿಂತ್ಕೊಂಡ್ಮೇಲೆ ಮತ್ತೆ 2ನ ಜಾಯಿನ್ ಮಾಡೋ ಪ್ರಯತ್ನ ಮಾಡ್ತಾರೆ. ಅದನ್ನು ಡಾಕಿಂಗ್ ಅಂತ ಕರೀತಾರೆ. ಈ ಸ್ಪೇಡೆಕ್ಸ್ ಅನ್ನೋದೇ ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ. ಈ 2 ಸ್ಯಾಟಿಲೈಟು 28,800 ಕಿಲೋಮೀಟರ್ ಸ್ಪೀಡಲ್ಲಿ ಚಲನೆ ಮಾಡ್ತಾ ಇರುತ್ತೆ. ಅದನ್ನು ಹತ್ತತ್ರ ತೊಗೊಂಬರ್ತಾರೆ. 10 ಕಿಲೋಮೀಟರ್ ತರ್ತಾರೆ. 20ರಿಂದ 10, 5, 3, 2 ಕಿಲೋಮೀಟ್ರು, 1 ಕಿಲೋಮೀಟ್ರು, ಹತ್ತತ್ರ 3 ಮೀಟ್ರ್ ಬಂದಾಗ ಆ ಜಾಯ್ನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಸ್ಪೀಡು 28,800 ಕಿಲೋಮೀಟ್ರಿಂದ 10 ಮಿಲಿ ಸೆಕೆಂಡ್ಸ್ ಪರ್ ಅವರ್ಗೆ ತಗೊಂಬಂದು ಅದನ್ನು ಜಾಯಿನ್ ಮಾಡ್ತಾರೆ. ಈ ಥರ ಜಾಯಿನ್ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ನಾವು ಸಕ್ಸಸ್ಫುಲ್ ಆದರೆ ಇಡೀ ವಿಶ್ವದಲ್ಲೇ ನಾವು 4ನೇ ಕಂಟ್ರಿ ಆಗ್ತೀವಿ ಈ ಒಂದು ಜಾಯಿನ್ ಮಾಡೋದ್ರಿಂದ. ಇದರಿಂದ ಏನು ಉಪಯೋಗಪ್ಪ ಅಂದರೆ, ನಾವು ನಾಳೆ ಭಾರತೀಯ ಅಂತರಿಕ್ಷ ಸ್ಪೇಸ್ ಸ್ಟೇಷನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೆಂಗೆ ಸ್ಪೇಸ್ ಸ್ಟೇಷನ್ ಮಾಡ್ತೀವಿ ಅಂದರೆ 5 ಮಾಡ್ಯೂಲ್ ಇರುತ್ತೆ. ಫಸ್ಟ್ ಒಂದು ಮಾಡ್ಯೂಲ್ ಹೋಗುತ್ತೆ, ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಮಾಡ್ಯೂಲ್ ಹೋಗುತ್ತೆ. ಸೆಕೆಂಡ್ ಮಾಡ್ಯೂಲ್ ಹೋದಾಗ ಫಸ್ಟ್ ಮಾಡ್ಯೂಲ್ಗೆ ಕನೆಕ್ಟ್ ಮಾಡಬೇಕು, ಮತ್ತು ಥರ್ಡ್ ಮಾಡ್ಯೂಲ್ಗೆ ಹೋದಾಗ ತಿರ್ಗಾ ಕನೆಕ್ಟ್ ಮಾಡಬೇಕು. ಸೊ ಈ ಕನೆಕ್ಟಿಂಗ್ ಒಂದು ಏನು ಟೆಕ್ನಾಲಜಿ ನಾವು ಇವತ್ತು ಪ್ರೂವ್ ಮಾಡ್ತೀವಿ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಚಂದ್ರಯಾನ 4ಕ್ಕೆ ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, 4ನೇ ಸ್ಟೇಜ್ ಆಫ್ ದಿ ಲಾಂಚ್ ವೆಹಿಕಲ್ PSLVಲಿ 24 ಪೇಲೋಡ್ ಕಳಿಸ್ತಾ ಇದ್ದೀವಿ. ಅದರ 14 ಪೇಲೋಡ್ ಬಂದು ಇದ್ರೋದು, 10 ಪೇಲೋಡ್ ಬಂದು ಈ ಕಾಲೇಜು, ಇನ್ಸ್ಟಿಟ್ಯೂಷನ್ ಮತ್ತು ಸ್ಟಾರ್ಟಪ್ಸ್ದು. ಈ 10 ಪೇಲೋಡಲ್ಲಿ 4 ಪೇಲೋಡ್ ಬಂದು ಬ್ಯಾಂಗ್ಳೂರಿಂದನೇ ಹೋಗ್ತಾ ಇದೆ. ಮೊದಲನೇದು ಆದಿಚುಂಚನಗಿರಿ ಮಟ್ಟದವ್ರದ್ದಾದ BGS ಅರ್ಪಿತ್ ಅನ್ನೋ ಒಂದು ಪೇಲೋಡ್ ಹೋಗ್ತಾ ಇದೆ. ಅದು ಒಂದು ಮಲ್ಟಿ ಮೋಡ್ ಟ್ರಾನ್ಸ್ಮಿಟರ್ ಪೇಲೋಡ್ ಅಂತ. ಅದರಿಂದ ಹೇಗೆ SMS ಮೆಸೇಜಸ್ಗಳು, ಫೋಟೋಸ್ಗಳು ಟ್ರಾನ್ಸ್ಫರ್ ಮಾಡೋದು, ಒಂದು VHF FM ಬ್ಯಾಂಡ್ ಮೂಲಕ ಹೇಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಅದನ್ನು ಮಾಡಿ ತೋರಿಸ್ತಾರೆ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ದಿ ಗ್ಲೋಬಲ್ ಅಮೆಚ್ಯೂರ್ ರೇಡಿಯೋ ಕನೆಕ್ಟಿವಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಏನಾಗುತ್ತೆ ಅಂದರೆ, ಹಾರ್ವಿ ಕಾಲೇಜ್ ಅವ್ರದ್ದು ಒಂದು ಪೇಲೋಡ್ ಹೋಗ್ತಾ ಇದೆ. ಅವರೊಂದು ಗಟ್ ಬ್ಯಾಕ್ಟೀರಿಯಾ ಹೇಗೆ ಅಲ್ಲಿ ಆ್ಯಕ್ಟ್ ಮಾಡುತ್ತೆ ಮೈಕ್ರೋಗ್ರಾವಿಟಿ ಲೆವೆಲಲ್ಲಿ ಅಂತ ಅದು ಒಂದು ರಿಸರ್ಚ್ ಆಗ್ತಾ ಇದೆ. ಮತ್ತು ಗ್ರೀನ್ ಪ್ರೊಪಲ್ಷನ್ ಒಂದು 50 ಸೆಕೆಂಡ್ ತನಕ ಹೆಂಗೆ ಅದು ಬರ್ನ್ ಆಗುತ್ತೆ ಅಂತ ಒಂದು ಬೆಲೆಟ್ರಿಕ್ಸ್ ಅಂತ ಬ್ಯಾಂಗ್ಳೂರ್ ಬೇಸ್ಡ್ ಒಂದು ಕಳಿಸ್ತಾ ಇದ್ದಾರೆ. ಈ ಥರ ಪೇಲೋಡ್ಸ್ಗಳು ಕಳಿಸ್ತಾ ಇದ್ದಾರೆ. ಈ ಒಂದು ಮಿಷನ್ ಸಕ್ಸಸ್ಫುಲ್ ಆದರೆ ನಾವು ಪ್ರಪಂಚದಲ್ಲೇ 4ನೇ ದೇಶ ಆಗ್ತೀವಿ. ಥ್ಯಾಂಕ್ ಯು.